ಒಂದ್ ತಿಳ್ಕೊಳ್ಳಿ, ಈಗ ಓಕೆ ಪ್ರೆಗ್ನೆನ್ಸಿಲಿ ಶುಗರ್ ಡಿಟೆಕ್ಟ್ ಆಯ್ತಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಕೆಲವೊಂದು ಮಿನಿಮಮ್ ಡಾಕ್ಟರ್ ಏನೇನು ಸಜೆಷನ್ಸ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಸಲ ಏನಾಗುತ್ತೆ ಶುಗರ್ ಕಂಟ್ರೋಲ್ ಬರುತ್ತೆ. ಫುಡ್ ಇಲ್ಲ, ಲೈಫ್ ಸ್ಟೈಲ್ ರಿಸ್ಟ್ರಿಕ್ಷನ್ ಮಾಡಿಫಿಕೇಶನ್ ಇಂದ ಇದು ನಾರ್ಮಲ್ ಬಂದಿಲ್ಲ ಅಂದಾಗ ಮೆಡಿಕೇಶನ್ಸ್ ಕೊಡ್ತಾರೆ. ಪ್ಲಸ್ ಶುಗರ್ ಇಂದ ಕೆಲವೊಂದ್ಸಲ ಮಗುದು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಂದ್ರೆ ಕಾರ್ಡಿಯಾಕ್ ಅಬ್ನಾರ್ಮಲಿಟೀಸ್ ಆಗ್ಬೋದು. ಇನ್ನು ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಸಡನ್ ಫೀಟಲ್ ಡೆತ್ ಆಗ್ಬೋದು. ಸ್ನೇಹಿತರೆ, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ BP ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಿದೆ. ಅದ್ರದ್ದು ಟ್ವಿನ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡೋಣ. ನೋಡಿ, ಶುಗರ್ ಅಂತಂದ್ರೆ ದೇರ್ ಆರ್ ಮೇನ್ಲಿ 3 ಟೈಪ್ಸ್. ಒಂದು ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತೀವಿ. ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ರೊಟೀನ್ ಆಗಿ ನಾವು ಎಲ್ಲರೂ ನೋಡ್ತೀವಲ್ಲ ಶುಗರ್, ಅದು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್. ಇನ್ನೊಂದು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್, ಅಂದ್ರೆ ಪ್ರೆಗ್ನೆನ್ಸಿಲಿ ಬರುವಂತಹ ಶುಗರ್, ಪ್ರೆಗ್ನೆನ್ಸಿಲಿ ಬರುವಂತಹ ಡಯಾಬಿಟಿಸ್ಗೆ ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತೀವಿ. ಅಫ್ಕೋರ್ಸ್ ಮುಂಚೆ ಎಲ್ಲ ಇದು ಕಾಮನ್ ಇರಲಿಲ್ಲ, ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಕ್ವೈಟ್ ಕಾಮನ್. ತುಂಬಾ ಸಲ ಏನ್ ಮಾಡ್ತೀವಿ ನಾವು ರೊಟೀನ್ ಪ್ರಾಕ್ಟೀಸ್ ಅಲ್ಲಿ ನೋಡ್ತೀವಿ, ನಾವು ಪ್ರೆಗ್ನೆನ್ಸಿಲಿ ಶುಗರ್ ಬಂದಿದೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದ ತಕ್ಷಣ ಈ ಶುಗರ್ ಕಡಿಮೆ ಆಗುತ್ತೆ. ಬಟ್ ಇನ್ ಫ್ಯೂ ಕೇಸಸ್ ಅಲ್ಲಿ ಅದು ಕಂಟಿನ್ಯೂ ಆಗಬಹುದು. ಒಂದ್ ತಿಳ್ಕೊಳ್ಳಿ, ಈಗ ಓಕೆ ಪ್ರೆಗ್ನೆನ್ಸಿಲಿ ಶುಗರ್ ಡಿಟೆಕ್ಟ್ ಆಯ್ತಪ್ಪ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಕೆಲವೊಂದು ಮಿನಿಮಮ್ ಡಾಕ್ಟರ್ ಏನೇನು ಸಜೆಷನ್ಸ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಸಲ ಏನಾಗುತ್ತೆ ಶುಗರ್ ಕಂಟ್ರೋಲ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫುಡ್ ರಿಸ್ಟ್ರಿಕ್ಷನ್, ಶುಗರ್ ರಿಸ್ಟ್ರಿಕ್ಷನ್ ಅಂದ್ರೆ ಬೇಸಿಕಲಿ ಡಯಟ್ ಮಾಡಿಫಿಕೇಶನ್ ಅಂಡ್ ಪ್ರೋಟೀನ್ ಎಕ್ಸರ್ಸೈಸ್, ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳಿರ್ತಾರೆ ನಿಮಗೆ. ಅದನ್ನ ಫಾಲೋ ಮಾಡಿದ್ರೆ ತುಂಬಾ ಸಲ ಅದು ನಾರ್ಮಲ್ ರೇಂಜ್ಗೆ ಬರುತ್ತೆ. ಈ ಒಂದು ಫುಡ್ ಇಲ್ಲ, ಲೈಫ್ ಸ್ಟೈಲ್ ರಿಸ್ಟ್ರಿಕ್ಷನ್ ಮಾಡಿಫಿಕೇಶನ್ ಇಂದ ಇದು ನಾರ್ಮಲ್ ಬಂದಿಲ್ಲ ಅಂದಾಗ ಮೆಡಿಕೇಶನ್ಸ್ ಕೊಡ್ತಾರೆ. ಇಟ್ ಕ್ಯಾನ್ ಬಿ ಓರಲ್ ಮೆಡಿಕೇಶನ್ ಅಥವಾ ಇನ್ಸುಲಿನ್ ಇಂಜೆಕ್ಷನ್. ಸೊ ಎರಡರಲ್ಲಿ ಯಾವ್ದು ಕಂಟ್ರೋಲ್ ಆಗುತ್ತೆ ಅದನ್ನ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ ಶುಗರ್ ನಾರ್ಮಲ್ ಲೆವೆಲ್ ಬರುತ್ತೆ. ಸೊ ಪ್ರೆಗ್ನೆನ್ಸಿಲಿ ಶುಗರ್ ಇಂದ ಆಗುವಂತ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ನೆಕ್ಸ್ಟ್, ಶುಗರ್ ಇಂದ ಪ್ರೆಗ್ನೆನ್ಸಿಲಿ ಆಗುವಂತ ಕಾಂಪ್ಲಿಕೇಶನ್ಸ್ ಏನೇನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಸಲ ಏನಾಗುತ್ತೆ ಅಪ್ ಟು 4th ಮಂತ್ 5th ಮಂತ್ ವರೆಗೂ ನಮಗೆ ಸ್ಕ್ಯಾನ್ ಅಲ್ಲಿ ಏನು ಅಂತ ಡಿಫ್ರೆನ್ಸ್ ಕಾಣೋದಿಲ್ಲ. ಗ್ರೋ ಸ್ಕ್ಯಾನ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಮಗುದು ವೆಯ್ಟ್ ಜಾಸ್ತಿ ಆಗಿರುತ್ತೆ. ಅಂದ್ರೆ ಈಗ 30 ವೀಕ್ಸ್ ಎಷ್ಟು ವೆಯ್ಟ್ ಇರಬೇಕು ಅದಕ್ಕಿಂತ ತುಂಬಾನೇ ಜಾಸ್ತಿ ಇರುತ್ತೆ. ಅಂದ್ರೆ ನಾರ್ಮಲ್ ರೇಂಜ್ ವೆಯ್ಟ್ ಅಲ್ಲಿ ಏನಿರಬೇಕು 10th ಇಂದ 90th% ವರೆಗೂ ನಾರ್ಮಲ್ ರೇಂಜ್. ಯಾವಾಗ ವೆಯ್ಟ್ 90th% ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದನ್ನ ನಾವು ಲಾರ್ಜ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ ಬಿಗ್ ಬೇಬಿ ಅಂತೀವಿ. ಅದು ಶುಗರ್ ಅಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ಮಗು ಸುತ್ತ ನೀರ್ ಏನಿರುತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್, ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಪಾಲಿಹೈಡ್ರಾಮ್ನಿಯಸ್ ಅಂತೀವಿ. ಸೊ ಪಾಲಿಹೈಡ್ರಾಮ್ನಿಯಸ್ ಆಗುತ್ತೆ. ಪ್ಲಸ್ ಶುಗರ್ ಇಂದ ಕೆಲವೊಂದ್ಸಲ ಮಗುದು ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು, ಅಂದ್ರೆ ಕಾರ್ಡಿಯಾಕ್ ಅಬ್ನಾರ್ಮಲಿಟೀಸ್ ಆಗ್ಬೋದು. ಇನ್ನು ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಸಡನ್ ಫೀಟಲ್ ಡೆತ್ ಆಗ್ಬೋದು. ಸ್ನೇಹಿತರೆ, ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲ ರೇರ್ ಕೇಸಸ್ ಅಲ್ಲಿ ಯಾವಾಗ ಶುಗರ್ ಅನ್ಕಂಟ್ರೋಲ್ಡ್ ಇರುತ್ತೆ, ಸರಿಯಾಗಿ ಮೆಡಿಕೇಶನ್ಸ್ ಫಾಲೋ ಮಾಡ್ತಾ ಇರಲ್ಲ, ಈ ತರ ಕಂಡೀಷನ್ಸ್ ಎಲ್ಲ ಆಗುತ್ತೆ. ಬಟ್ ಅದರ್ವೈಸ್ ಇಫ್ ಶುಗರ್ ಇಸ್ ಕಂಟ್ರೋಲ್ ಪ್ರಾಪರ್ಲಿ ವಿತ್ ಡಯಟ್ ಮಾಡಿಫಿಕೇಶನ್ ಇಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೆಡಿಕೇಶನ್ಸ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ. ಅಂಡ್ ಮೋಸ್ಟ್ ಕಾಮನ್ ಆಗಿ ಏನಾಗುತ್ತೆ ಮಗು ವೆಯ್ಟ್ ಜಾಸ್ತಿ ಆಗುವಂಥದ್ದು ಅಥವಾ ಬಿಗ್ ಬೇಬಿ. ಕೆಲವೊಂದ್ಸಲ ಏನಾಗುತ್ತೆ ಡೆಲಿವರಿ ಟೈಮ್ಗೆ ಅಥವಾ ಡೆಲಿವರಿ ಆದಾಗ ಮಗು ವೆಯ್ಟ್ 4 kg ಗಿಂತ ಜಾಸ್ತಿ ಆಗಿರುತ್ತೆ. 4.5 kg 4.25 kg ಇದನ್ನ ನಾವು ಬಿಗ್ ಬೇಬಿ ಅಂತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಶುಗರ್ ಅಥವಾ ಪ್ರೆಗ್ನೆನ್ಸಿ ಬರೋದ ಶುಗರ್ ಇಂದ ಈ ತರ ಆಗುತ್ತೆ. ಅಂಡ್ ಮಗು ಸುತ್ತ ನೀರು ಜಾಸ್ತಿ ಇರುತ್ತೆ, ದಟ್ ಇಸ್ ಪಾಲಿಹೈಡ್ರಾಮ್ನಿಯಸ್. ಇವೆರಡು ಮೋಸ್ಟ್ ಆಫ್ ದ ಟೈಮ್ಸ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸ್ನೇಹಿತರೆ, ಏನಾಗ್ತಾ ಇದೆ ಅಫ್ಕೋರ್ಸ್ ಇದೆಲ್ಲ ನಾವು ವಿಡಿಯೋಸ್ ಏನ್ ಮಾಡ್ತಾ ಇದೀವಿ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂಡ್ ಇನ್ಫರ್ಟಿಲಿಟಿ ರಿಲೇಟೆಡ್, mainly to create awareness among the society. particularly ಇದು ನಾವು ಕನ್ನಡದಲ್ಲಿ ಮಾಡ್ತಿರೋದು ಅಷ್ಟೇ, ಕನ್ನಡಿಗರಿಗೆ ಇದು ಯೂಸ್ ಆಗಲಿ ಅಂತ. ಹಾಗಾಗಿ ನಮ್ಮ ವಿಡಿಯೋನ ಅಫ್ಕೋರ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಶೇರ್ ಮಾಡಬೇಕು. ನಿಮ್ಮಲ್ಲಿ ಯಾರು ಪ್ರೆಗ್ನೆನ್ಸಿ ಇದ್ದಾರೆ ನಿಮ್ಗೆ ಗೊತ್ತಿರೋರು, ಇಲ್ಲ ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಫ್ರೆಂಡ್ಸು ಅವರು ಮೇ ಬಿ ಅವ್ರ ಮಕ್ಕಳು ಪ್ರೆಗ್ನೆಂಟ್ ಆಗಿರ್ಬೋದು, ಸೊ ಇವ್ರ ಪೇರೆಂಟ್ಸ್ ಆಗಿರ್ಬೋದು, ಆದಷ್ಟು ಇದನ್ನ ಶೇರ್ ಮಾಡಿ. ಆ ಇನ್ಫಾರ್ಮೇಶನ್ ರೀಚ್ ಆಗೋದ್ರಲ್ಲಿ ನಮಗೆ ಸಹಕರಿಸಿ.